ಈಗ ಅನನ್ಯ ಭಟ್ ಕೇಸ್ ವಿಚಾರಕ್ಕೆ ಬರೋಣ. ಈ ಅನನ್ಯ ಭಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ಹಂಗಲ್ಲ ಹಿಂಗೆ ಅಂತಾರೆ, ಮತ್ತೊಂದು ಕಡೆ ಹಂಗೆ ಹೇಳಿದ್ದಲ್ಲ ನಾನು, ನಂಗೆ ಹಿಂಗೆ ಹೇಳಿಸ್ಬಿಟ್ರು, ಭಯ ಪಡಿಸಿದ್ರು ಅಂತ ಹೇಳ್ತಾರೆ. ಇವರ ನಡೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇವರು ಸುಳ್ಳೇ ಹೇಳ್ತಾ ಇದ್ದಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಸುಳ್ಳು ಕೇಸ್ ಕೊಟ್ಟ ಸುಜಾತಾ ಭಟ್ ಇವರ ಬೆವರು ಇಳಿಸೋದಕ್ಕೆ SIT ಪ್ಲಾನ್ ಮಾಡ್ಕೊಳ್ತಾ ಇದೆ. ಸುಳ್ಳು ಕಥೆಗೆ ಫುಲ್ ಸ್ಟಾಪ್ ಇಡೋದಕ್ಕೆ ದೊಡ್ಡ ಕೆಡ್ಡಾವನ್ನೇ ತೋಡಿದ್ದಾರೆ SIT ಟೀಮ್. ಈಗ SIT ಅಧಿಕಾರಿಗಳು ಟೈಮ್ ಲೈನ್ ಅನ್ನು ತಯಾರಿಸುವುದಕ್ಕೆ ರೆಡಿ ಆಗಿದ್ದಾರೆ. ಆಗಿದೆ ಆಲ್ರೆಡಿ. ಅನನ್ಯ ಭಟ್ ಬಗ್ಗೆ ಸುಳ್ಳು ಹೇಳಿ ಸಿಕ್ಕಿ ಬಿದ್ದಿದ್ದವರು. ಅನನ್ಯ ಭಟ್ ಬಗ್ಗೆ ನನ್ನ ಮಗಳು ಕಾಣೆಯಾಗಿದ್ದಾಳೆ, ಅವಳನ್ನು ಕೊಲೆ ಮಾಡಿದ್ದಾರೆ ಅಂತೇಳಿ ನಾನಾ ರೀತಿಯ ಅಂತ್ಯಕಂತ್ಯಗಳ ಸುಳ್ಳು ಕತೆ ಕಟ್ಟಿದಂತಹ ಅಜ್ಜಿಯ ಹೇಳಿಕೆ ಅನುಮಾನಕ್ಕೆ ಕಾರಣ ಆಗಿತ್ತು. ಅದಕ್ಕೆ SIT ಇದೀಗ ಬಹಳ ಸೀರಿಯಸ್ ಆಗಿ ತಗೊಂಡಿದೆ. ಈಗ ಆಗಸ್ಟ್ 29ನೇ ತಾರೀಕು SIT ವಿಚಾರಣೆಗೆ ಹಾಜರಾಗಲೇಬೇಕು. ಅನಾರೋಗ್ಯದ ನೆಪ ಒಟ್ಟಿ 29ನೇ ತಾರೀಕು ಬರ್ತೀನಿ ಅಂತ ಪತ್ರ ಬರೆದಿದ್ರು. ಬರಲಿ, ಆಯಿತು, 29ನೇ ತಾರೀಕು ತೊಂದರೆ ಇಲ್ಲ. ಬಟ್ ಸುಳ್ಳು ಹೇಳಿಕೆಯನ್ನು ಕೊಟ್ಟ ಕಾರಣದಿಂದಾಗಿ ಅವರ ಮೇಲೂ ಕೂಡ ಕೇಸಾಗತ್ತೆ. ಅವರೂ ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಒಂದು ಕಡೆ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾರೆ, ನಾನು ಹೇಳಿದ್ದೆಲ್ಲ ಸುಳ್ಳು, ನನಗಿಂತ ಅವ್ರು ಹಿಂಗೆ ಹೇಳು ಅಂತ ಹೇಳ್ಕೊಟ್ರು, ಹಾಗೆಲ್ಲ ಹೇಳ್ತಾರೆ. ಮತ್ತೆ ಕೆಲವೇ ಗಂಟೆಗಳಾದ ಮೇಲೆ, ಇಲ್ಲ ಆಕೆ ನನ್ನ ಮಗಳೇ, ನನಗೆ ಸುಳ್ಳು ಹೇಳಿಸಿದ್ರು, ಆ ಲಾಯರ್ ನನ್ನ ಕರ್ಕೊಂಡೋಗಿ ಕೂರಿಸ್ಬಿಟ್ರು ಕಾರೊಳಗಡೆ, ಭಯ ಆಯಿತು ನನಗೆ, ಹಿಂಗೆ ಹೇಳು ಅಂತಂದ್ರು, ನಾನು ಹೇಳ್ಬಿಟ್ಟೆ, ಹಿಂಗಂತಂದ್ರು ಅಜ್ಜಿ. ಆದರೆ ಮೊದಲಿಗೆ ಬಂದ್ರಲ್ಲ ಅವರು, SIT ಮುಂದೆ ಹಾಜರಾದ್ರಲ್ಲ, ಕಂಪ್ಲೇಂಟ್ ಕೊಡೋಕೆ ಬಂದ್ರಲ್ಲ, ತಾಯಿಯ ಕರುಳಿನ ಕೂಗು, ಆಕೆ ಇಟ್ಟಂತಹ ಕಣ್ಣೀರನ್ನು ನಿಜಕ್ಕೂ ನಮ್ಮೆಲ್ರಿಗೂ ಕೂಡ ಭಾವನಾತ್ಮಕವಾಗಿ ಬೇಜಾರಾಗಿತ್ತು. ಹೀಗೆಲ್ಲ ಆಗೋದಕ್ಕೆ ಸಾಧ್ಯನಾ? ನಿಜಕ್ಕೂ ಇವರಿಗೆ ಅನ್ಯಾಯ ಆಗಿದೆ ಅಂತ ಅನಿಸ್ತಾ ಇದೆ. ಅವರೊಟ್ಟಿಗೆ ನಿಲ್ಲಬೇಕು ಅಂತ ಅನಿಸಿದ್ದು ಸುಳ್ಳಲ್ಲ. ಆದರೆ ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದೇ ಮೊದಲು ಪವರ್ ಟಿವಿ ಇವರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಮಾಸ್ಕ್ ಮ್ಯಾನ್ಗೇನು ಅಪಪ್ರಚಾರವನ್ನು ಮಾಡೋದಕ್ಕೆ ಸುಳ್ಳು ಹೇಳಿದ್ನಲ್ಲ, ಇವರು ಕೂಡ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಮೊದಲು ಅನುಮಾನವನ್ನ, ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಡಾಕ್ಯುಮೆಂಟನ್ನು ಇಟ್ಟಿದ್ದೇ ಮೊದಲು ಪವರ್ ಟಿವಿ. ಆದರೆ ಸಪೋರ್ಟ್ ಮಾಡ್ಕೊಂಡು ಇಲ್ಲದೇ ಇರುವಂತಹ ವ್ಯಕ್ತಿಯ ಹೆಸರು ಹೇಳ್ಕೊಂಡು ಬಂದಂತಹ ಸುಜಾತಾ ಭಟ್ ಅವರ ಪರವಾಗಿ ಮಾತಾಡಿಕೊಂಡು, ಇಲ್ಲ ಅವರೇ ಹೇಳಿದ್ದು ನಿಜ ಅಂತೆಲ್ಲ ಹೇಳಿದರು. ಆಕೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಈಗ ಜಗಜ್ಜಾಹೀರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ ಕೊಡ್ತಾರೆ. ವೆಂಕಟೇಶ್, ಈಗ ಸುಜಾತಾ ಭಟ್ ಹೇಳಿಕೆ ಎಲ್ಲವೂ ಕೂಡ ಸುಳ್ಳು ಅನ್ನೋದು ಜಗಜ್ಜಾಹೀರು. ಈಗ ಇವರ ವಿಚಾರಣೆ ಆಗಬೇಕು, 29ನೇ ತಾರೀಕು ಬರ್ತೀನಿ, ಅನಾರೋಗ್ಯ ಇದೆ ಅಂತ ಪತ್ರವನ್ನು ಬರೆದಿದ್ರು. ಈಗ ವಾಟ್ ನೆಕ್ಸ್ಟ್? ಶರತ್, SIT ಅಧಿಕಾರಿಗಳನ್ನ ದಿಕ್ಕು ತಪ್ಪಿಸುವ ನಿಟ್ಟಿನಲ್ಲಿ ಕೂಡ ಏನೋ ಒಂದು ಅನನ್ಯ ಭಟ್ ಅವರ ಅತ್ಯಾಚಾರ ಆಗಿ ಕೊಲೆಯಾಗಿದೆ ಅಂತ ಹೇಳಿ ಏನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಂತಹ ಸುಜಾತಾ ಭಟ್ ಅವರಿಗೆ ಈಗ SIT ಅಧಿಕಾರಿಗಳು ತನಿಖೆಗೆ ಕೂಡ ಮುಂದಾಗಿರುವಂತದ್ದು. ಆಕೆಯನ್ನ ಇವತ್ತು ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿ ಒಂದು ನೋಟಿಸ್ ಅನ್ನು ಕೊಟ್ಟಿದ್ರು. ಆದ್ರೆ ಆರೋಗ್ಯ ಸರಿ ಇಲ್ಲ, ಹಾಗಾಗಿ 29ನೇ ತಾರೀಕು ನಾನು ವಿಚಾರಣೆಗೆ ಬರ್ತೀನಿ ಅಂತ ಹೇಳಿ ಕೂಡ ಅಧಿಕಾರಿಗಳ ಮುಂದೆ ಹೇಳಿದ್ರು. ಇನ್ನು ಇಷ್ಟು ದಿನಗಳ ಕಾಲ ಏನೋ ಒಂದು ಸುಜಾತಾ ಭಟ್ ಅವರ ಜೊತೆ ವಕೀಲರು ಕೂಡ ಸಾಥನ್ನು ಕೊಡ್ತಾ ಇದ್ರು. ಆದ್ರೆ ಇವಾಗ ಯಾರು ಕೂಡ ಅವರ ಜೊತೆ ಇಲ್ಲ ಅಂತ ಹೇಳುವಂತ ಮಾಹಿತಿಗಳು ಕೂಡ ನಿಲ್ತಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಹಾಗಾಗಿ ಏಕಾಂಗಿಯಾಗಿ ಇವರು ಒಂದು ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಗಳಿಗೆಗೊಂದು ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಒಂದು ಅನನ್ಯ ಭಟ್ ಅನ್ನುವಂತಹ ಒಬ್ಬ ಮಗಳನ್ನೋದೇ ಇರ್ಲಿಲ್ಲ ನನಗೆ ಅಂತ ಹೇಳಿ ಹೇಳಿಕೆಗಳನ್ನು ಕೊಟ್ಟರು. ಅದಾದ ಬಳಿಕ ಕೆಲವೇ ಗಂಟೆಗಳಲ್ಲಿ ಮತ್ತೆ ಅವರು ಇದ್ದಾರೆ, ನನ್ನನ್ನು ಬೆದರಿಸಿ ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡ್ರು ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟರು. ಸಾಕಷ್ಟು ಗೊಂದಲಗಳಿಂದ ಕೂಡ ಈಕೆ ಕೊಟ್ಟಂತಹ ಹೇಳಿಕೆಗಳು ಕೂಡ ಈಗ ಸದ್ಯಕ್ಕೆ ಅಧಿಕಾರಿಗಳು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತನಿಖೆಯ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಹೇಳಿಕೆಗಳೇನಿದೆ ಆ ಎಲ್ಲವನ್ನೂ ಕೂಡ ಈಗ ವಿಡಿಯೋ ರೆಕಾರ್ಡ್ ಮೂಲಕವಾಗಿ ರೆಕಾರ್ಡ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅಧಿಕಾರಿಗಳು ಮತ್ತೆ ನಮ್ಮನ್ನ ಬೆದರಿಸಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡ್ರು ಅಂತ ಹೇಳುವ ಕೆಲಸ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಹಾಗಾಗಿ ಅಧಿಕಾರಿಗಳು ಏನೊಂದು ತನಿಖೆಗೆ ಬರ್ಬೇಕಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ನೋಟಿಸ್ಗೆ ಅವರು ಇವತ್ತು ಬರಬೇಕಾಗಿತ್ತು, ಆದ್ರೆ ಅವರು ಅನಾರೋಗ್ಯ ಹಿನ್ನೆಲೆಯಲ್ಲಿ ಬರ್ತಿಲ್ಲ. ಜೊತೆಗೆ ಈಗ SIT ಅಧಿಕಾರಿಗಳು ಸೇರಿದಂತೆ ಈ ಒಂದು ದಾಖಲೆಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಎಲ್ಲೋ ಒಂದು ಕಡೆ ಅವರು ಹೇಳಿರುವಂತದ್ದು ಎಲ್ಲವೂ ಕೂಡ ಸುಳ್ಳು ಅನ್ನೋದು ಮೇಲ್ನೋಟಕ್ಕೆ ಈಗ ಸದ್ಯ ಅಧಿಕಾರಿಗಳು ಕೂಡ ಗೊತ್ತಾಗಿದೆ. ಈ ಹಿಂದೆ ಕೂಡ
ಅವರ ಮನೆಯ ಬಳಿ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅವರು ಹೊರಗಡೆ ಹೋಗಬೇಕಾದ್ರೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಹೋಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಈಗ ಪ್ರಮುಖ ಸಾಕ್ಷಿಯಾಗಿರುವಂತವರು ಕೂಡ ಅವರು ಒಂದು ವೇಳೆ ಏನಾದರೂ ಅವರು ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆಗಳು ಇರಬಹುದು. ಅವರಿಗೆ ಯಾರು ಒತ್ತಡವನ್ನು ಏರಿ ಆಮಿಷಗಳನ್ನು ಒಡ್ಡಿ ಏನಾದರೂ ಈ ರೀತಿಯಾಗಿ ಒಂದು ದೂರನ್ನು ಕೊಡಿ ಅಂತ ಕೂಡ ಹೇಳಿದ್ರ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿನ್ನಯ್ಯ ಅವರ ಒಂದು ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರೋ ಹಿನ್ನೆಲೆಯಲ್ಲಿ ಸುಜಾತ ಭಟ್ ಅವರ ಪಾತ್ರ ಏನು, ಮತ್ತೆ ಅವರಿಗೆ ಯಾಕೆ ಈ ರೀತಿಯಾಗಿ ಹೇಳೋದಕ್ಕೆ ಒಂದು ಪ್ಲಾನ್ ಅನ್ನು ಮಾಡಿಕೊಂಡ್ರು ಅನ್ನೋ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತ ಭಟ್ ಅವರು ಹಾಜರಾಗಬೇಕಾಗುತ್ತೆ, ಹೇಳಿಕೆಗಳನ್ನು ಕೊಡಬೇಕಾಗುತ್ತೆ. ಮುಂದೆ ಈ ಪ್ರಕರಣದಲ್ಲಿ ಅವರಿಗೆ ಎಷ್ಟರ ಮಟ್ಟಿಗೆ ಹುರುಳಾಗಬಹುದು ಅನ್ನೋದನ್ನು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಒಂದ್ ವೇಳೆ ಅವ್ರನ್ನ ಅರೆಸ್ಟ್ ಮಾಡ್ಕೊಳ್ತಾರ ಅಥವಾ ವಯಸ್ಸಾಗಿರುವ ಕಾರಣ ಅವರನ್ನ ವಿಚಾರಣೆಯನ್ನು ಮಾಡಿ ಅವ್ರನ್ನ ಮತ್ತೆ ಏನು ವಿಚಾರಣೆಗೆ ಹಾಜರಾಗಬೇಕಂತ ಹೇಳ್ತಾರ ಅನ್ನೋದು ಕೂಡ ತೀವ್ರ ಕುತೂಹಲ ಮೂಡಿಸಿರುವಂತದ್ದು. ಸದ್ಯ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ಈಗ ಸುಜಾತ ಭಟ್ ಅವರ ತನಿಖೆಗೆ ಏನೆಲ್ಲ ಮಾಡಬೇಕು ಅನ್ನುವಂಥ ಸಿದ್ಧತೆಗಳನ್ನು ಕೂಡ ತಯಾರು ಮಾಡ್ಕೊಳ್ತಾ ಇರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. Thank you.